ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ನನ್ನ ಹಿಂದಿನ 2 ವಿಡಿಯೋದಲ್ಲಿ ಬ್ರೇಕ್ಔಟ್ ಸ್ಟ್ರಾಟಜಿ ಅಂತಂದ್ರೆ ಏನು ಅನ್ನೋದನ್ನ ಐಡಿಯಾ ಕೊಟ್ಟಿದ್ದೀನಿ. ಸೊ ಬ್ರೇಕ್ಔಟ್ ಅಂತಂದ್ರೆ RSI ಅಬೌವ್ 60 ಇರಬೇಕು, ಪ್ಲಸ್ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಕ್ಯಾಂಡಲ್ಸ್ ಕ್ಲೋಸ್ ಆಗಿರಬೇಕು. ಸ್ಟಾಕ್ ಒಂದು 3 to 6 ಮಂತ್ಸ್ ಕನ್ಸಾಲಿಡೇಟ್ ಆಗಿದ್ರೆ ಒಳ್ಳೇದು. ಅದಾದ್ಮೇಲೆ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ನಾವು ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಟ್ರೇಡ್ ನ ತಗೊಳ್ತೀವಿ. ಅದಾದ್ಮೇಲೆ ಆ ಸ್ಟಾಕ್ ಅಲ್ಲಿಂದ ರ್ಯಾಲಿ ಆಗುತ್ತಾ ಅನ್ನೋದು ಫಸ್ಟ್ ಸ್ಟ್ರಾಟಜಿ. ಸೊ ಎರಡನೇ ಸ್ಟ್ರಾಟಜಿ ಇವತ್ತು ಏನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಇದು ನಮಗೆ ಹೈಯರ್ ದ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. ಆದ್ರೆ ಯಾವುದೋ ಒಂದು ರೀಸನ್ಗೆ ಲೋವರ್ ದ ಟೈಮ್ ಫ್ರೇಮ್ ಅಲ್ಲಿ ಸ್ಟಾಕು ಕೆಳಗಡೆ ಬರ್ತಾ ಇರುತ್ತೆ. ಸೊ ಕೆಳಗಡೆ ಬಂದಾಗ ನಾವು RSI 40 ಲೆವೆಲ್ಸ್ ಅಲ್ಲಿ ಪ್ಲಸ್ ಬೋಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ಸ್ ಹತ್ರ ಕ್ಯಾಂಡಲ್ಸ್ ಇದ್ದಾಗ ಟ್ರೇಡ್ ನ ತಗೋಬೇಕಾಗತ್ತೆ. ಸೊ ಈ ಸ್ಟ್ರಾಟಜಿ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಡಿಸ್ಕಷನ್ ನ ಮಾಡ್ತಾ ಇದ್ದೀನಿ. ನೋಡಿ, ಮೊದಲೇ ಸ್ಟ್ರಾಟಜಿ ಬಂದು ಬ್ರೇಕ್ಔಟ್ ಅಂತಂದ್ರೆ ಏನು, ಸ್ಟಾಕ್ ಮೇಲೆ ಮೇಲೆ ಹೋಗ್ತಾ ಇರುತ್ತೆ. ಆ ಟೈಮ್ ಅಲ್ಲಿ ನಾವು ಎಂಟ್ರಿನ ತಗೊಳ್ತೀವಿ. ಇದು ಬುಲ್ ರನ್ ಅಲ್ಲಿ, ಅಂದ್ರೆ ನೀವು 2022, 23, 24 ಹೆಚ್ಚು ಕಡಿಮೆ ಎಲೆಕ್ಷನ್ ರಿಸಲ್ಟ್ಸ್ ಬರೋಕ್ಕೂ ಮೊದಲುವರೆಗೂ ಈ ಸ್ಟ್ರಾಟಜಿನಲ್ಲಿ ತುಂಬಾ ಸ್ಟಾಕ್ಸು ರ್ಯಾಲಿ 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 ಆಗ್ತಾನೆ ಇತ್ತು. ಅದಾದ್ಮೇಲೆ ಈಗ ನಮಗೆ ಅಕ್ಟೋಬರ್ ಇಂದ ನವೆಂಬರ್ ಆದ್ಮೇಲೆ ಕರೆಕ್ಷನ್ ಸ್ಟಾರ್ಟ್ ಆಯ್ತಲ್ಲ, ಆ ಟೈಮಲ್ಲಿ ಇವಾಗ ಏನ್ ಮಾತಾಡ್ತಾ ಇದ್ದೀನಿ, ಈ ಸ್ಟ್ರಾಟಜಿ ಅಂದ್ರೆ ಡೌನ್ ಬಂದಾಗ ಕೆಲವೊಂದು ಸ್ಟಾಕ್ಸು ನಮಗೆ ಸ್ಟ್ರಾಂಗ್ ಆಗಿರುತ್ತೆ. ಡೌನ್ ಬಂದಾಗ ಯಾವ್ದಾದೋ ಸ್ಟಾಕ್ಸ್ ನ ಬೈ ಮಾಡೋದಕ್ಕಿಂತ ಈ ಸ್ಟ್ರಾಟಜಿ ಪ್ರಕಾರ ಇರುವಂತ ಸ್ಟಾಕ್ ನ ಬೈ ಮಾಡಿದ್ರೆ ಈ ಸ್ಟಾಕ್ಸು ರ್ಯಾಲಿ ಆಗೋಗಿದ್ರೆ ಫಸ್ಟ್ ಮೇಲಕ್ಕೆ ಹೋಗುತ್ತೆ. ಅಂದ್ರೆ ಬೇರೆ ಸ್ಟಾಕ್ಸ್ಗಿಂತ ಈ ಸ್ಟಾಕ್ಸು ತುಂಬಾ ಫಾಸ್ಟ್ ಆಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಸೊ ಆ ತರ ಸೆಟಪ್ ನ ನಾವು ಪುಲ್ ಬ್ಯಾಕ್ ಸೆಟಪ್ ಅಂತ ಕರಿತೀವಿ. ಸೊ ಇದು ಎರಡನೇ ಸ್ಟ್ರಾಟಜಿ. ನಮ್ಮ ಮೂರನೇ ಸ್ಟ್ರಾಟಜಿ ಒಂದಿದೆ, ಅದು ಏನಂತಂದ್ರೆ ನೀವು ಬೈ ಮಾಡಿದಾದ್ಮೇಲೆ 2 ರಿಂದ 7 ದಿನದ ಒಳಗಡೆ ನಮಗೆ ರಿಸಲ್ಟ್ಸ್ ನ ಕೊಡುತ್ತೆ. ಅದನ್ನ ನಾನು ನನ್ನ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಈ ಮೂರೇ ಸ್ಟ್ರಾಟಜಿ ಮೇಲೆ ನಾವು ಫೋಕಸ್ ಮಾಡ್ತೀವಿ, ಪ್ಲಸ್ ಇದನ್ನೇ ನಾವು ನಮ್ಮ ಟ್ರೈನಿಂಗ್ ಸೆಷನ್ಸ್ ಅಲ್ಲೂ ಹೇಳ್ಕೊಡ್ತೀವಿ. ಸೊ ಎರಡನೇ ಸ್ಟ್ರಾಟಜಿ ಏನ್ ಮಾತಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಕೆಲವೊಂದು ಐಡಿಯಾಸ್ ನ ಈ ವಿಡಿಯೋಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ದಯವಿಟ್ಟು ಎಜುಕೇಶನಲ್ ಪರ್ಪಸ್ ಅಂತ ತಗೊಳ್ಳಿ. ನೀವೇನಾದ್ರೂ ಇದನ್ನ ಇನ್ ಡೆಪ್ತ್ ಆಗಿ ಕಲಿಬೇಕು ಅಂತ ಇತ್ತು ಅಂತಂದ್ರೆ ಮಾತ್ರ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಅರ್ಧಂಬರ್ಧ ತಿಳ್ಕೊಂಡು ನೀವು ಎಂಟ್ರಿ ಆಗಿ ಅಕಸ್ಮಾತ್ ಈ ಸ್ಟಾಕ್ ಡೌನ್ ಬಂದ್ಬಿಡ್ತು, ಈ ಸ್ಟ್ರಾಟಜಿ ವರ್ಕ್ ಆಗ್ತಾ ಇಲ್ಲ, ಹಂಗೆ ಹಿಂಗೆ ಅಂತಂದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಇಲ್ಲ. ಯಾಕೆ ಅಂತಂದ್ರೆ ನೀವು ತಿಳ್ಕೊಳ್ಳೋದೇ ಅರ್ಧಂಬರ್ಧ ತಿಳ್ಕೊಂಡಿರ್ತೀರಾ. ಸೊ ಒಂದು ಸ್ಟ್ರಾಟಜಿ ಅಂತಂದ್ಮೇಲೆ ಅದು 100% ವರ್ಕ್ ಆಗೇ ಆಗುತ್ತೆ ಅನ್ನೋ ತರ ಇಲ್ಲ. 80% ಆಫ್ ದ ಕೇಸಸ್ ನಮ್ಗೆ ವರ್ಕ್ ಆಗುತ್ತೆ. ಇನ್ನ 20% ಆಫ್ ದ ಕೇಸಸ್ ಅಲ್ಲಿ ಯಾವ್ದು ನಮ್ಮನ್ನ ಕಾಪಾಡುತ್ತೆ ಅಂತಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ನಮ್ಮನ್ನ ಕಾಪಾಡುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಸ್ಟ್ರಾಟಜಿ ಇದ್ರೂ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡನೇ ಸ್ಟ್ರಾಟಜಿ ಬಗ್ಗೆ ನಾನು ನಿಮಗೆ ಕೆಲವೊಂದು ಚಾರ್ಟ್ಸ್ ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ನೋಡಿ, ಈಗ ನಾನು ಓಪನ್ ಮಾಡಿರುವಂತ ಸ್ಟಾಕ್ ನೇಮು ಸೋಲಾರ್ ಇಂಡಸ್ಟ್ರೀಸ್ ಲಿಮಿಟೆಡ್. ಸೊ ಇದು ಹಳೆ ಚಾರ್ಟ್ ನ ಓಪನ್ ಮಾಡಿದ್ದೀನಿ, ಅಂದ್ರೆ ಮಾರ್ಚ್ ಏಪ್ರಿಲ್ ವರೆಗೂ ಮಾತ್ರ ಇದೆ. ಇವಾಗಿನ ಲೇಟೆಸ್ಟ್ ಚಾರ್ಟ್ ಇವಾಗ ಓಪನ್ ಮಾಡಿಲ್ಲ. ಓಕೆ, ನೋಡಿ, ನಮ್ಮ ಮೊದಲೇ ಸ್ಟ್ರಾಟಜಿ ಪ್ರಕಾರ ಈ ಸ್ಟಾಕ್ ಬ್ರೇಕ್ಔಟ್ ಕೊಟ್ಟಿರುವಂತದ್ದು ಆಲ್ಮೋಸ್ಟ್ 2023 ನಲ್ಲಿ. ಈಗ ಆಲ್ಮೋಸ್ಟ್ ಸೈಡ್ ವೇಸ್ ಆಗಿದೆ, ಅದಾದ್ಮೇಲೆ ಬ್ರೇಕ್ಔಟ್ ಕೊಟ್ಟಿದೆ. ಸೊ RSI ಅಬೌವ್ 60 ಇದೆ, ಬೋಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಆಯ್ತು. ಇಲ್ಲಿಂದ ನಮ್ಗೆ ಆಲ್ಮೋಸ್ಟ್ 4,000 ರೂಪಾಯಿಂದ ಈ ತರ ರ್ಯಾಲಿನ ಕೊಟ್ಟಿದೆ. ಓಕೆ, ಇವಾಗ ನಾವ್ ಏನ್ ಮಾತಾಡ್ತಾ ಇದೀವಿ, ಇದು ಎರಡನೇ ಸ್ಟ್ರಾಟಜಿ. ಎರಡನೇ ಸ್ಟ್ರಾಟಜಿನಲ್ಲಿ ಸೋಲಾರ್ ಇಂಡಸ್ಟ್ರೀಸ್ ನಮಗೆ ಒಳ್ಳೆ ಕಂಪನಿ ಅಂತ ಗೊತ್ತಿದೆ. ಸೊ ಗೊತ್ತಿರುವಂತ ಒಳ್ಳೆ ಕಂಪನಿ ಒಂದು ಟಾಪ್ ಮಾಡ್ತು 13,298. ಸೊ ಅದಾದ್ಮೇಲೆ ಕನ್ಸಾಲಿಡೇಷನ್ ಸ್ಟಾರ್ಟ್ ಆಯ್ತು. ನೋಡಿ, ಇಲ್ಲಿ ಕನ್ಸಾಲಿಡೇಷನ್ ಪೀರಿಯಡ್ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿ ಕನ್ಸಾಲಿಡೇಷನ್ ಪೀರಿಯಡ್ ಸ್ಟಾರ್ಟ್ ಆಗಿದ್ದಾದ್ಮೇಲೆ ಇಲ್ಲಿ ಕರೆಕ್ಷನ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಆಲ್ಮೋಸ್ಟ್ 13,200 ಹೆಚ್ಚು ಕಡಿಮೆ ನಮಗೆ 9,600 ವರೆಗೂ ಬಂತು. ಸೊ ಈ ಟೈಮಲ್ಲಿ ಇದು ಟಾಪ್ ಇಂದ ಬಂದು ಲೋವರ್ ಬ್ಯಾಂಡ್ ಟಚ್ ಆಗುವಂತ ಟೈಮಲ್ಲಿ ನೋಡಿ, ಈ ಪಾಯಿಂಟ್ ವರ್ಗು ನಾವು ವೆಯ್ಟ್ ಮಾಡಬೇಕು. ಈ ಟೈಮಲ್ಲಿ RSI ಕೂಡ ನಿಯರ್ ಟು 40-42 ಇರಬೇಕು. ನೋಡಿ, ಇಲ್ಲಿ RSI 48 ಇದೆ. ಸೊ ಇನ್ನ 42 ಅಥವಾ 43 ಒಳಗಡೆ ಬಂದಿಲ್ಲ. ಸೊ ನೆಕ್ಸ್ಟ್ ಯಾವಾಗ RSI ಮತ್ತೆ 42 ಬಿಲೋ ಬರುತ್ತೋ ಆ ಟೈಮಲ್ಲಿ ಇದು ಲೋವರ್ ಬ್ಯಾಂಡ್ಗೂ ಟಚ್ ಆಗಿದೆಯಾ ಅಂತ ನೋಡ್ಕೊಂಡು ನಾವು ಇಲ್ಲಿ ಒಂದು ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ಗೆ ವೆಯ್ಟ್ ಮಾಡಬೇಕಾಗುತ್ತೆ, ಅಥವಾ RSI ಡೈವರ್ಜೆನ್ಸ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ನೋಡಿ, ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಅಂತಂದ್ರೆ ನೋಡಿ, ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟರ್ನ್ ಅಂತ ಹೇಳ್ತೀನಿ. ಇಲ್ಲಿ ನಮಗೆ ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟರ್ನ್ ಆಗಿದೆ. ಈ
ಚಾರ್ಟ್ ಅಲ್ಲಿ ಇದೇ ಲೋಯೆಸ್ಟ್ ಪಾಯಿಂಟ್, ಈ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ನಮಗೆ ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟರ್ನ್ ಆಗಬೇಕು. ಈ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟರ್ನ್ ಆಯ್ತು ಅಂತಂದ್ರೆ ಈ ಸ್ಟಾಕು ಈ ಡೌನ್ ರ್ಯಾಲಿ ಏನಿದೆ ಅಂದ್ರೆ ಪ್ರೆಸೆಂಟ್ ಡೌನ್ವರ್ಡ್ ರ್ಯಾಲಿ ಏನಿದೆ ಅಲ್ಲಿಗೆ ಅದು ಸ್ಟಾಪ್ ಆಯ್ತು ಅಂತ. ಸೊ ಇಲ್ಲಿಂದ ಈ ಸ್ಟಾಕು ರ್ಯಾಲಿ ಆಗುವಂತಹ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಇವಾಗ ನಾನು ಇದು ವೀಕ್ಲಿ ಚಾರ್ಟ್ ಅಲ್ಲಿ ಇದ್ದೀನಿ. ಇದಾದ್ಮೇಲೆ ನಾವು ಡೇ ಚಾರ್ಟ್ಗೆ ಹೋಗಿ ಎಕ್ಸಿಕ್ಯೂಷನ್ ನ ಮಾಡಬೇಕಾಗುತ್ತೆ. ಸೊ ಡೇ ಚಾರ್ಟ್ ಅಲ್ಲಿ ಸಿಂಪಲ್ ಎಕ್ಸಿಕ್ಯೂಷನ್ ಸ್ಟೆಪ್ಸ್ ನ ನಾವು ಫಾಲೋ ಮಾಡಿಕೊಂಡು ಇದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈ ವೀಕ್ಲಿ ಚಾರ್ಟ್ಗೆ ಹೈಯರ್ ದ ಟೈಮ್ ಫ್ರೇಮ್ ಅಂತಂದ್ರೆ ಮಂತ್ಲಿ ಚಾರ್ಟ್ ಅಲ್ಲಿ ಈ ಸ್ಟಾಕು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಾವು ಈ ತರ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಇಲ್ಲ. ಇವತ್ತಿನ ಸೋಲಾರ್ ಇಂಡಸ್ಟ್ರೀಸ್ ನ ಪ್ರೈಸ್ ನ ನೋಡ್ಕೊಳ್ಳಿ. ಬಾಟಮ್ ಅಲ್ಲಿ ಅಂದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ 13,298ರಿಂದ ಆಲ್ಮೋಸ್ಟ್ ನಮಗೆ 8,600. ಸೊ ಹೆಚ್ಚು ಕಡಿಮೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಕರೆಕ್ಷನ್ ಆಗಿತ್ತೋ ಈ ಕರೆಕ್ಷನ್ ಅಲ್ಲಿ ನೋಡಿ ಆಲ್ಮೋಸ್ಟ್ 35-36% ಕರೆಕ್ಷನ್ ಆಗಿತ್ತು. ಈ ಕರೆಕ್ಷನ್ ಅಲ್ಲಿ ನಾವು ಬೈ ಮಾಡ್ತಾ ಇರುವಂತದ್ದು ಆಲ್ಮೋಸ್ಟ್ ಬಾಟಮ್ ಅಲ್ಲಿ. ಸೊ ಈ ತರ ಬಾಟಮ್ ಅಲ್ಲಿ ಬೈ ಮಾಡುವಂತಹ ಈ ಸ್ಟ್ರಾಟಜಿಗೆ ನಾವು ಫುಲ್ ಬ್ಯಾಕ್ ಸ್ಟ್ರಾಟಜಿ ಅಂತ ಕರಿತೀವಿ. ಇಲ್ಲಿ ನೀವು ಗಮನ ಇಟ್ಕೊಂಡು ಕೇಳ್ಕೊಬೇಕಾಗಿರುವಂತದ್ದು, ಒಂದು ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟರ್ನ್ ಪ್ಲಸ್ RSI ನಿಯರ್ ಟು 40-42 ಬಂದಿರಬೇಕು, ಪ್ಲಸ್ ಲೋವರ್ ಬ್ಯಾಂಡ್ಗೆ ಟಚ್ ಆಗಿರಬೇಕು, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇದು ಸ್ಟ್ರಾಂಗ್ ಆಗಿರಬೇಕು. ಇವತ್ತಿನ ಸೋಲಾರ್ ಇಂಡಸ್ಟ್ರಿನ ಒಂದು ಪ್ರೈಸ್ ನ ನೋಡ್ಕೊಳ್ಳಿ, ಯಾಕೆ ಅಂತಂದ್ರೆ ಇಲ್ಲಿಂದ ಈ ಸ್ಟಾಕು ಎಷ್ಟು ರ್ಯಾಲಿ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಇದೊಂದು ಸ್ಟ್ರಾಟಜಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಕಲ್ತ್ರೆ ಈ ತರ ಒಂದು ರ್ಯಾಲಿನ ಕ್ಯಾಚ್ ಮಾಡಬಹುದು ಅಂತ. ನೆಕ್ಸ್ಟ್ ಇದೇ ತರ HAL ಕೂಡ ನಾನು ಇವತ್ತಿನ ಚಾರ್ಟ್ ತೋರಿಸ್ತಾ ಇಲ್ಲ, ಪ್ರೀವಿಯಸ್ 3 months ಬ್ಯಾಕ್ ಚಾರ್ಟ್ನೇ ತೋರಿಸ್ತಾ ಇದ್ದೀನಿ. ನೋಡಿ ಹೈಯೆಸ್ಟ್ ಪಾಯಿಂಟ್ HAL ಮಾಡಿದ್ದು ಆಲ್ಮೋಸ್ಟ್ 5,600. ಇಲ್ಲಿಂದ ಕರೆಕ್ಷನ್ ಸ್ಟಾರ್ಟ್ ಆಯಿತು. ಸೊ ಕರೆಕ್ಷನ್ ಸ್ಟಾರ್ಟ್ ಆದಾಗ ನೋಡಿ ಲೋಯೆಸ್ಟ್ ಪಾಯಿಂಟ್ ಬಂದು ಇಲ್ಲಿ. ಈ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ನಮಗೆ ಇದು ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟರ್ನ್ ಆಗಿದೆ. ಸೊ ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟರ್ನ್ ಆದಾಗ ನಮಗೆ ಇಲ್ಲಿಂದ ಇದು ರ್ಯಾಲಿ ಸ್ಟಾರ್ಟ್ ಆಗಿ ಇವತ್ತಿನ ಪ್ರೈಸ್ ನೋಡ್ಕೊಳ್ಳಿ. ಇಲ್ಲಿಂದ ನೋಡಿ ಆಲ್ಮೋಸ್ಟ್ ಈ ಹೈಯೆಸ್ಟ್ ಪಾಯಿಂಟ್ ಇಂದ ಈ ಲೋಯೆಸ್ಟ್ ಪಾಯಿಂಟ್ ಅಂತಂದ್ರೆ 45% ಕರೆಕ್ಷನ್. 45% ಕರೆಕ್ಷನ್ ಆದ್ಮೇಲೆ ನಮ್ಗೆ ಇಲ್ಲೊಂದು ಎಂಟ್ರಿ ಸಿಗುತ್ತೆ ಅಂತಂದ್ರೆ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತ ಕಂಪನಿ. ಸೊ ಇದಕ್ಕಿಂತ ಒಂದು ಬೆಟರ್ ಎಂಟ್ರಿ ಇರಲ್ಲ. ಸೊ ಏನು ಅಂತಂದ್ರೆ ಮಾರ್ಕೆಟ್ ಮೇಲೆ ಮೇಲೆ ಹೋಗ್ತಾ ಇದೆ ಅಂತಂದಾಗ ಇದೇ HAL ನಮ್ಗೆ ಇಲ್ಲಿ ಬ್ರೇಕ್ಔಟ್ ಸ್ಟ್ರಾಟಜಿ, ಫಸ್ಟ್ ಸ್ಟ್ರಾಟಜಿ ಪ್ರಕಾರ ನಾವು ಇಲ್ಲಿ ಎಂಟ್ರಿನ ತಗೋಬಹುದು. ಇದೇ ಸ್ಟಾಕ್ ನ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ ಅಂದ್ರೆ ಇದೇ ಸ್ಟಾಕ್ ಕರೆಕ್ಷನ್ ಮೋಡಲ್ ಇದೆ ಅಂತಂದಾಗ ಎಲ್ಲಿ ಎಂಟ್ರಿನ ತಗೋಬಹುದು ಅನ್ನೋದಕ್ಕೆ ಇಲ್ಲಿ ನಾವು ಎಂಟ್ರಿನ ತಗೋಬಹುದು. ಇಲ್ಲಿ ನಾವು ಯಾವುದೇ ಪಾಯಿಂಟ್ ನ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಒಂದು ಲೋವರ್ ಬ್ಯಾಂಡ್ಗೆ ಟಚ್ ಆಗಿರಬೇಕು, ಪ್ಲಸ್ ನಮಗೆ RSI ನಿಯರ್ ಟು 40-42 ಇರಬೇಕು, ಪ್ಲಸ್ ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟರ್ನ್ ಅಥವಾ RSI ಡೈವರ್ಜೆನ್ಸ್ ಆಗಬೇಕು. ಈ ತರ ಪ್ಯಾಟರ್ನ್ ನಮಗೆ ಬಂತು ಅಂತಂದ್ರೆ ಡೇ ಚಾರ್ಟ್ ಅಲ್ಲಿ ನಮಗೆ ಕನ್ಫರ್ಮೇಶನ್ ಸಿಕ್ತು ಅಂತಂದ್ರೆ ನಾವು ಟ್ರೇಡ್ ನ ತಗೋಬಹುದು. ಇದೆರಡೂ ಸ್ಟಾಕ್ಸು ನಾನೇನಾದ್ರೂ ಆ ಟೈಮಲ್ಲಿ ವಿಡಿಯೋ ಮಾಡ್ಬೋದು ಅನ್ನೋ ಥರ ಇದ್ದಿದ್ರೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ. ಯಾಕೆಂದರೆ ಇದೇ ಸ್ಟಾಕ್ಸ್ನ ಅಥವಾ ಈ ಟೈಮಲ್ಲಿ ನಮಗೆ ಯಾರು ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆಗಿದ್ರು ಅವ್ರಿಗೆಲ್ಲ ಇದೇ ಸ್ಟಾಕ್ಸ್ನೇ ನಾವು ಎಕ್ಸಾಂಪಲ್ ಆಗಿ ತೋರಿಸಿ ಇದರಲ್ಲಿ ತುಂಬ ಜನ ಎಂಟ್ರೀಸ್ನು ತೊಗೊಂಡಿದ್ದಾರೆ. ಆದರೆ ನೆಕ್ಸ್ಟು ಇವತ್ತು ಅಂದರೆ ಇದು ಆಗೋಗಿರೋವಂಥದ್ದು. ಈಗ ಲೇಟೆಸ್ಟ್ ಆಗಿ ಯಾವ್ದಾದ್ರು ಸ್ಟಾಕ್ಸ್ ಈ ಥರ ಬಂದಿದೆಯಾ ಅನ್ನೋದಕ್ಕೆ ನೋಡಿ, ರೀಸೆಂಟಾಗಿ ಇವಾಗ ಈ ಸ್ಟಾಕ್ ನೇಮ್ನ ನಾನು ತೊಗೊಂಡಿಲ್ಲ, ಆದರೆ ರೀಸೆಂಟಾಗಿ ಟಾಪಿಂದ ಲೋಯೆಸ್ಟ್ ಪಾಯಿಂಟ್ ಇಲ್ಲಿಗೆ ಬಂತು. ಇಲ್ಲಿ ನೋಡಿ ನೀವು ಇದನ್ನ ಅಬ್ಸರ್ವ್ ಮಾಡ್ಬೋದು, ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟರ್ನು ಫಾರ್ಮೇಷನ್ ಆಗಿದೆ. ಅದಾಗಿದ್ದಾದ್ಮೇಲೆ ಇದು ನಮಗೆ ಈಗ ಸದ್ಯಕ್ಕೆ ಇಲ್ಲಿ ರ್ಯಾಲಿನ ಕೊಡ್ತಾ ಇದೆ. ನೆಕ್ಸ್ಟ್ ಇದು ಇಲ್ಲಿಂದ ಮತ್ತೆ ಆಲ್ಮೋಸ್ಟ್ ಲೋವರ್ ಬ್ಯಾಂಡ್ ಹತ್ರ ನಾವು ಟ್ರೇಡ್ನ ತಗೊಳ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ಅಪ್ಪರ್ ಬ್ಯಾಂಡ್ ವರ್ಗು ಹೋಗುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಈ ಸ್ಟ್ರಾಟಜಿನಲ್ಲಿ ಏನು ಅಂತಂದ್ರೆ ರಿಸ್ಕ್ ರಿವಾರ್ಡ್ ರೇಷಿಯೋ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ತುಂಬಾ ಸ್ಮಾಲ್ ಸ್ಟಾಪ್ ಲಾಸು ಪ್ಲಸ್ ಟಾರ್ಗೆಟ್ ಬಿಗ್ ಆಗಿರುತ್ತೆ. ಇದೂ ಕೂಡ ಆಲ್ರೆಡಿ ಒಂದಷ್ಟು ಮೂವ್ ಆಗಿರುವಂತ ಸ್ಟಾಕು. ನೆಕ್ಸ್ಟ್ ಇವತ್ತು ಆಸ್ ಆಫ್ ಟುಡೇ ನಾವು ಯಾವ್ದಾದ್ರು ಒಂದು ಸ್ಟಾಕ್ ಈ ತರ ಫಾರ್ಮೇಷನ್ ಅಲ್ಲಿ ಇದೆಯಾ ಅಂತ ಏನಾದ್ರು ನೋಡ್ತಾ ಇದ್ರೆ ನಾವು ಪ್ರೀವಿಯಸ್ ವೀಕ್ ಒಂದು ಸ್ಕ್ಯಾನ್ ಮಾಡಿದಾಗ ನಮಗೆ ಸಿಕ್ಕಿರೋಂಥ ಸ್ಟಾಕು ನೋಡಿ, ಇದೊಂದು ಸ್ಟಾಕು ಅಪ್ಪರ್ ಬ್ಯಾಂಡ್ ಅಲ್ಲಿ ಇಲ್ಲಿ ಟಚ್ ಆಗಿ ಈಗ ನಮಗೆ ಲೋವರ್ ಬ್ಯಾಂಡ್ ಬಂದು ಟಚ್ ಆಗಿದೆ. ಈ ಲೋವರ್ ಬ್ಯಾಂಡ್ ಹತ್ರ ನಮಗೆ ಏನ್ ಹೇಳ್ತೀವಿ ಒಂದು
ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟರ್ನ್ ಆಗಿದೆ. ಆದರೆ ಡೇ ಚಾರ್ಟ್ದು ಇದು ಇನ್ನ ನಮಗೆ ಕನ್ಫರ್ಮೇಶನ್ ಬಂದಿಲ್ಲ. ಡೇ ಚಾರ್ಟ್ ಅಲ್ಲಿ ಕನ್ಫರ್ಮೇಶನ್ ಬಂತು ಅಂತಂದ್ರೆ ಇದನ್ನ ನಾವು ಟ್ರೇಡ್ ನ ತಗೋಬಹುದು. ಅಂದ್ರೆ ಒಂದು ಪ್ರೀವಿಯಸ್ಲಿ ಆಲ್ರೆಡಿ ಆಗಿರುವಂತ ಸ್ಟಾಕ್ಸ್ ನ ನೀವು ನೋಡಿದ್ರಿ, ಈಗ ರೀಸೆಂಟ್ ಆಗಿ ಬಂದಿರುವಂತ ಸ್ಟಾಕ್ ನ ಒಂದು ನೋಡಿದ್ರಿ, ಈಗ ಪ್ರೆಸೆಂಟ್ಲಿ ನಾವು ಒಂದು ವೆಯ್ಟ್ ಮಾಡ್ತಾ ಇದೀವಿ ಈ ಸ್ಟಾಕ್. ಸೊ ಏನು ಅಂತಂದ್ರೆ ಒಂದೇ ಒಂದು 2-3 ಪ್ಯಾಟರ್ನ್ ಮೇಲೆ ನಾವು ವರ್ಕ್ ಮಾಡಿದಾಗ ನಮ್ಗೆ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲ. ಒಂದು ಮೇಲ್ಗಡೆ ಹೋಗ್ಬೇಕಾದ್ರೆ ನಾವು ಬ್ರೇಕ್ಔಟ್ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ತೀವಿ. ಅದೇ ಒಂದು ಸ್ಟಾಕು ಕೆಳಗಡೆ ಬರ್ತಾ ಇದೆ ಅಂತಂದ್ರೆ ಏನನ್ನ ನೋಡ್ಬೇಕು, RSI 40 ಲೆವೆಲ್ಸ್ ಬಂದಿದ್ಯಾ ಅಂತ ನೋಡ್ಬೇಕು, ಪ್ಲಸ್ ಲೋವರ್ ಬ್ಯಾಂಡ್ಗೆ ಬಂದಿದ್ಯಾ ಅಂತ ನೋಡ್ಬೇಕು. ಅದಾದ್ಮೇಲೆ ನಮ್ಗೆ ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟ್ರನ್ ಅಥವಾ RSI ಡೈವರ್ಜೆನ್ಸ್ ಆಯ್ತು ಅಂತಂದ್ರೆ ಅದನ್ನ ನೋಡಿ ನಾವು ಟ್ರೇಡ್ ನ ತಗೋಬಹುದು. ಅಲ್ಲಿಂದ ನೋಡಿ ನೆಕ್ಸ್ಟ್ ಇವಾಗ ಏನಾದ್ರು ಇಲ್ಲಿ ಟ್ರೇಡ್ ಸಿಕ್ತು ಅಂತಂದ್ರೆ ನೆಕ್ಸ್ಟ್ ಇದರ ಟಾರ್ಗೆಟ್ ಆಲ್ಮೋಸ್ಟ್ ಅಪ್ಪರ್ ಬ್ಯಾಂಡ್ ಅಂತಂದ್ರೆ ಹೆಚ್ಚು ಕಡಿಮೆ ಇಲ್ಲಿಂದ ಇಲ್ಲಿವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಸ್ಟಾಕ್ ಏನು ಯಾವುದು ಅಂತ ನಾನು ಡಿಸ್ಕಷನ್ ಮಾಡಕ್ ಹೋಗಲ್ಲ. ಆದ್ರೆ ಈ ಪ್ಯಾಟ್ರನ್ ಮೇಲೆ ನಾವು ವರ್ಕ್ ಮಾಡಿದಾಗ ನಮ್ಗೆ ಒಂದು ರಿಸಲ್ಟ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಪ್ಲಸ್ ಏನೇ ಒಂದು ಕನ್ಫ್ಯೂಷನ್ ಅನ್ನೋದಿರಲ್ಲ. ಅಕಸ್ಮಾತ್ ಓಕೆ ನಾವ್ ಇಲ್ಲಿ ಟ್ರೇಡ್ ನ ತಗೊಂಡ್ವಿ, ಬ್ರೇಕ್ಔಟ್ ಟ್ರೇಡ್ ಆಗಿರ್ಲಿ ಅಥವಾ ಈ ಟ್ರೇಡ್ ಆಗಿರ್ಲಿ, ಪ್ರತಿ ಟ್ರೇಡ್ಗೂ ಒಂದು ಸ್ಟಾಪ್ ಲಾಸ್ ಅನ್ನೋದು ಇದ್ದೇ ಇರುತ್ತೆ. ನೋಡಿ ಇಲ್ಲಿ ಏನ್ ರೀಸೆಂಟ್ ಆಗಿ ಲೋನ ಮಾರ್ಕ್ ಮಾಡಿದೀನೋ ಇದು ಸ್ಟಾಪ್ ಲಾಸ್. ಎಂಟ್ರಿನ ತಗೊಳ್ಳೋ ಟೈಮಲ್ಲೇ ಅಕಸ್ಮಾತ್ ಈ ಟ್ರೇಡ್ ಏನಾದ್ರೂ ನನಗೆ ಲಾಸ್ ಆದ್ರೆ ಅಂದ್ರೆ ರಿವರ್ಸ್ ಆಯ್ತು ಅಂತಂದ್ರೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನ ಫಸ್ಟೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಎಂಟ್ರಿ ಆದ್ರೆ ಮಾತ್ರ ಟ್ರೇಡಿಂಗ್ ನ ಸಕ್ಸಸ್ಫುಲ್ ಆಗಿ ಮಾಡ್ಬೋದು. ಯಾಕೆಂದ್ರೆ ಎವ್ರಿ ಟ್ರೇಡ್ ನಾವು ವಿನ್ ಮಾಡೋಕ್ಕಾಗಲ್ಲ, ಆದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ರೇಡ್ಸ್ ನ ನಾವು ವಿನ್ ಮಾಡಿದ್ರೆ ನಾವು ಸಕ್ಸಸ್ಫುಲ್ ಆಗ್ಬೋದು. ಸ್ಟಾಪ್ ಲಾಸ್ ಇಲ್ದಿರಾ ನಾನು ಟ್ರೇಡ್ ಮಾಡ್ತೀನಿ ಅಂತಂದ್ರೆ ನೀವು ಟ್ರೇಡರ್ ಆಗಲ್ಲ, ಇನ್ವೆಸ್ಟರ್ ಆಗ್ಬಿಡ್ತೀರಾ. ಯಾಕೆ ಅಂತಂದ್ರೆ ಈ ಸ್ಟಾಕ್ ಇಲ್ಲಿಂದ ಬೀಳಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಎಷ್ಟು ಬೇಕಾದ್ರೂ ಬೀಳ್ಬೋದು. ಅವಾಗ ಆಟೋಮೆಟಿಕಲಿ ನೀವೇನಾಗ್ಬೇಕಾಗತ್ತೆ, ಇನ್ವೆಸ್ಟರ್ ಆಗ್ಬೇಕಾಗತ್ತೆ. ಸೊ ಯಾಕೆ ಅಂತಂದ್ರೆ ತುಂಬಾ ಜನಕ್ಕೆ ಟ್ರೇಡಿಂಗು ಮತ್ತೆ ಇನ್ವೆಸ್ಟ್ಮೆಂಟ್ಗೆ ಡಿಫ್ರೆನ್ಸೇ ಗೊತ್ತಿಲ್ಲ. ಟ್ರೇಡಿಂಗ್ ಅಂತಂದ್ರೆ ಯಾವಾಗ್ಲೂ ಬಿಸ್ನೆಸ್ ತರ, ಬಿಸ್ನೆಸ್ ನ ನಾವು ಯಾವಾಗ್ಲೂ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಗಿನೇ ಕನ್ಸಿಡರ್ ಮಾಡಬೇಕು. ಆದ್ರೆ ಇನ್ವೆಸ್ಟ್ಮೆಂಟ್ ಬಂದು ರಿಸ್ಕ್ ಅಂತಲ್ಲ, ಇನ್ವೆಸ್ಟ್ಮೆಂಟ್ ಫಾರ್ 5 years 3 years ಅಂಡ್ ಎಬೋ ಆ ತರ ಇರುತ್ತೆ. ಟ್ರೇಡಿಂಗ್ ಅಂತಂದ್ರೆ ನೆಕ್ಸ್ಟ್ 3 months ಅಥವಾ ನೆಕ್ಸ್ಟ್ 6 months ಅಥವಾ ನೆಕ್ಸ್ಟ್ 1 week. ಸೊ ನಾನು ನೆಕ್ಸ್ಟ್ ಸ್ಟ್ರಾಟಜಿ ನಿಮ್ಗೆ ಯಾವುದು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಅದು ನೆಕ್ಸ್ಟ್ 1 week ಅಲ್ಲಿ ನಮಗೆ ಒಂದು ರಿಸಲ್ಟ್ಸ್ ನ ಕೊಡುವಂಥದ್ದು. ಅಗೈನ್ ಅದರಲ್ಲಿ ಸ್ಟಾಪ್ ಲಾಸ್ ಇರಲ್ವಾ ಅಂತಂದ್ರೆ 100% ಇದ್ದೇ ಇರುತ್ತೆ. ಅಗೈನ್ ಅದ್ರಲ್ಲಿ ಏನಾದ್ರು 2-3 ತರ ಸೆಟಪ್ ಇರುತ್ತಾ ಅಂತಂದ್ರೆ ಇಲ್ಲ, ಅದರಲ್ಲೂ ಒಂದೇ ತರ ಸೆಟಪ್. ಆ ತರ ಸೆಟಪ್ ಬಂತು ಅಂತಂದ್ರೆ ಮಾತ್ರ ನೀವು ಟ್ರೇಡ್ ನ ತಗೋಬೇಕು, ಇಲ್ಲ ಅಂತಂದ್ರೆ ಇಲ್ಲ. ಅಂದ್ರೆ ನಮ್ಗೆ ಕ್ಲಾರಿಟಿ ಇರುತ್ತೆ. ಒಂದು ಸ್ಟಾಕ್ ಮೇಲಕ್ಕೆ ಹೋಗ್ಬೇಕಾದ್ರೆ ಏನ ಮಾಡಬೇಕು, ಸ್ಟಾಕು ಸ್ಟ್ರಾಂಗ್ ಆಗಿದ್ದು ಅಕಸ್ಮಾತ್ ಏನಾದ್ರು ಲೋವರ್ ಬ್ಯಾಂಡ್ಸ್ ಅಲ್ಲಿ ಸಿಗ್ತಾ ಇದೆ ಅಂತಂದ್ರೆ ಏನ್ ಮಾಡಬೇಕು, ಪ್ಲಸ್ ನನಗೆ ಫಾಸ್ಟ್ ಆಗಿ ಅಂದ್ರೆ 5 ರಿಂದ 7 ದಿನದ ಒಳಗಡೆ ನನಗೆ ರಿಸಲ್ಟ್ಸ್ ಸಿಗ್ಬೇಕು ಅಂತಂದ್ರೆ ನಾನು ಯಾವ ಸೆಟಪ್ ಅಲ್ಲಿ ಟ್ರೇಡ್ ಮಾಡಬೇಕು. ಸೊ ನಾನು ಯಾವ ಕ್ಯಾಟಗರಿಗೆ ಬರ್ತೀನಿ ಅದನ್ನ ಡಿಸೈಡ್ ಮಾಡಿಕೊಂಡು ನಾವು ಟ್ರೇಡಿಂಗ್ ನ ಮಾಡ್ಕೊಂಡು ಹೋದ್ರೆ ನಮಗೆ ರಿಸಲ್ಟ್ಸ್ ಅಂತೂ 100% ಸಿಕ್ಕೇ ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದೆ ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇದ್ದೀನಿ. ಥ್ಯಾಂಕ್ ಯು.